ವಿಕೃತ ವೇಷವನ್ನಂತೂ ನನ್ನ ಮುಂದೆ ಪ್ರಕಟನಾಗಿ ಹೇಯವಾದ ಹಸುವನ್ನು ಮರ್ದಿಸುವ ಕೆಲಸವನ್ನು ಮಾಡಿದವ ನೀನೇ. ನಾನು ನೀನು ಯಾಕೆ ಹೀಗೆ ಮಾಡಿದೆ? ಇನ್ನು ಮುಂದೆ ನಾನು ಇಲ್ಲಿ ಇರುತ್ತಾ ಇದನ್ನು ಮಾಡುವುದಕ್ಕೆ ನಾನು ಸಮ್ಮತಿಸಲಾರೆ. ಆದ್ದರಿಂದ ನಿಜವನ್ನು ಹೇಳು, ಏನು ವಿಷಯ? ಪ್ರಶ್ನಿಸ್ತಾ ಇದೆಯಲ್ಲ, ನನ್ನನ್ನು ತಡೆಯುವುದಕ್ಕೆ ಮುಂದಾದಿರಲ್ಲ. ಅಂತಹ ಯೋಗ್ಯತೆ ನಿನಗೇನಿದೆ? ನನ್ನ ಯೋಗ್ಯತೆ ಏನು, ನಾನು ಯಾರು ಎನ್ನುವುದನ್ನು ಅರಿಯದೇ ಹೋದವ ನೀನು. ಅಯ್ಯೋ ಕಲಿ, ನಾನೆಂತದ್ದು ಕಲಿಯುವುದು? ನನ್ನನ್ನು ನೋಡಿ ಕಲಿ, ಇನ್ನು ಕಲಿ. ನಾನು ನಿನ್ನನ್ನು ನೋಡಿ ಕಲಿಯುವುದು ಒಂದೇ, ಹೇಗೆ ಮಾಡಬಾರದು ಹೇಗೆ ಮಾತಾಡಬಾರದು ಅಂತ ಕಲಿಬಹುದು. ಯಾಕೆ ಇನ್ನಾಗಬೇಕಾದ್ದಾಗೆ. ಆದ್ದರಿಂದಲೇ ಈ ಹೊತ್ತಿಗೆ ಪ್ರವೇಶ ಮಾಡಿದವ ಕಲಿ ಪುರುಷ. ಆದ್ದರಿಂದ ಈ ಲೋಕ ಎಲ್ಲ ನನ್ನ ಅಧೀನಕ್ಕೆ ಒಳಪಡುತ್ತದೆ. ನೀನು ಹೇಳಿದ್ಯಲ್ಲ, ಯಾವುದನ್ನು ಮಾಡಬಾರ್ದು, ಯಾವುದನ್ನು ನೋಡಬಾರ್ದು, ಯಾವುದನ್ನು ಕಾಣಬಾರ್ದು ಅದನ್ನು ಕಾಣಿಸ್ತೇನೆ, ಮಾಡಬಾರದನ್ನು ಮಾಡಿಸ್ತೇನೆ. ನನ್ನ ಎದುರಾಗಿ ಬಂದೆಂತಾದ್ರೆ ಯುಗ ಪ್ರವರ್ತಕನಾದ ಯುಗ ಪುರುಷನಾದ ಕಲಿಯೇ. ಕೃತ ತ್ರೇತ ದ್ವಾಪರ ಇನ್ನು ಬರಬೇಕಾದ ಯುಗ ಕಾಲಯುಗ. ಭ್ರಷ್ಟ ಪೀಡಿಸಿದ ವರ್ತಮಾನ ನನಗೂ ತಿಳಿದು ಬಂದದೆ. ಮಾತ್ರವಲ್ಲ, ನಮ್ಮ ಜಯನಾದಂತಹ ಯುಧಿಷ್ಠಿರ ದೇವ ತನ್ನ ತಮ್ಮಂದಿರಾದ ಭೀಮಾರ್ಜುನರ ಮೂಲಕವಾಗಿ ನಿನ್ನನ್ನು ಸೆರೆ ಹಿಡಿಸಿ ದರ ನಮ್ಮನ್ನು ಆಸ್ಥಾನಕ್ಕೆ ಎಳೆದುಕೊಂಡು ಹೋಗಿ ನಿನಗಿರುವುದಕ್ಕೆ ತಾಣವನ್ನು ನಿರ್ಣಯಿಸಿದ ಕಥೆಯು ನಮಗೆ ಗೊತ್ತದೆ. ಆದ್ದರಿಂದ ನಮ್ಮ ಅಜ್ಜಂದಿರು ಈ ಲೋಕದಿಂದ ಕಣ್ಮರೆಯಾಗಿರಬಹುದು, ಆದರೆ ಅವರ ಮೊಮ್ಮಗನಾದ ಧರ್ಮಾತ್ಮನಾದ ಸತ್ಯಾತ್ಮನಾದ ಈ ಪರೀಕ್ಷಿತ ಇನ್ನೂ ಬದುಕಿದ್ದಾನೆ. ಆದ ಕಾರಣ ನಿನ್ನ ಆಟ ನನ್ನ ಆಳ್ವಿಕೆಯಲ್ಲಿ ನಡೆಯುವುದಿಲ್ಲ. ಎಚ್ಚರ. ಅಯ್ಯೋ ಧರ್ಮರಾಯ ಅವತ್ತು ನನ್ನನ್ನು ಬಂಧಿಸಿರಬಹುದು, ಅಲ್ಲಿ ಧರ್ಮ ಪ್ರಧಾನವಾಗಿತ್ತು. ನೀನು ಮೊಮ್ಮಗಾದ ಕಾರಣಕ್ಕೆ ಅವನಷ್ಟೇ ಧರ್ಮಾತ್ಮ ಎನ್ನುವುದಕ್ಕೆ ಆಧಾರ ಏನೂ ಇಲ್ಲ. ಆದ್ದರಿಂದ ನಿನ್ನ ಧರ್ಮವನ್ನು ಪರೀಕ್ಷಿಸ್ತೇನೆ.
ಬಳಿಕ ತಡೆ ತಡೆ ತಡೆ